ಮಾನ್ಯ ಗೃಹ ಸಚಿವರಲ್ಲಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೈ ಮುಗಿ ಕೇಳ್ಕೊತೀವಿ. ನೋಡಿ, ಇಲ್ಲಿ ಇಷ್ಟೇ ಮಳೆ ಬಂದ್ರು, ಚಳಿ ಬಂದ್ರು, ಇಷ್ಟು ಮಳೆ ಬಂದ್ರು ನಾವು ಹೋರಾಟ ಮಾಡ್ತಾ ಇದೀವಿ ಅಂದ್ರೆ 5 ವರ್ಷ ಆಗಿದೆ PSI ನೋಟಿಫಿಕೇಶನ್ ಆಗಿ ಕೇಳ್ಕೊಂತ ಇದ್ದಾರೆ. ದಯವಿಟ್ಟು ನಿಮ್ಗೆ 5 ವರ್ಷ ಆಗಿದೆ, 545 ನೋಟಿಫಿಕೇಶನ್ ಆಗಿ ಅದು ರೆಕ್ರೂಟ್ಮೆಂಟ್ ಕಂಪ್ಲೀಟ್ ಮುಗಿದಿದೆ. ಇವಾಗ ಆರ್ಡರ್ ಕಾಪಿ ಕೊಟ್ಟು ನೀವು ಟ್ರೈನಿಂಗ್ ಕಳ್ಸಿಕೊಟ್ಟಿರಾ. ಅದೇ ರೀತಿ ಅದ್ರ ಜೊತೆ ಆಗಿದ್ದು 402 PSI ನೋಟಿಫಿಕೇಶನ್ 7 ತಿಂಗಳಾಗಿದೆ ಎಕ್ಸಾಮ್ ಆಗಿ. ಇಲ್ಲಿವರೆಗೂ 5 ತಿಂಗಳಾಯ್ತು ಅವ್ರಿಗೆ ಎಕ್ಸಾಮ್ ಕಂಪ್ಲೀಟ್ ಆಗಿ. ರಿಸಲ್ಟ್ ಬಂದು 5 ತಿಂಗಳಿಂದ ಪೊಲೀಸ್ ವೆರಿಫಿಕೇಶನ್ ಆಗಿದೆ, ಸಿಂಧುತ್ವ ಆಗಿದೆ, ಎಲ್ಲ ಮುಗಿದ್ರು 5 ತಿಂಗಳಿಂದ ಇವರಿಗೆ ಆರ್ಡರ್ ಕಾಪಿ ಕೊಟ್ಟಿಲ್ಲ. ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊತೀನಿ, ಇವ್ರಿಗೆಲ್ಲರಿಗೂ ನಿಜವಾಗ್ಲೂ ಎಷ್ಟು ಟೈಮು ನಿಮಗೆ ಮನವಿ ಕೊಟ್ಟಿದ್ದೀವಿ. ACS ಆಫೀಸ್ಗೆ ಮನವಿ ಕೊಟ್ಟಿದ್ದೀವಿ, ADGP ಅವರಿಗೆ ಮನವಿ ಕೊಟ್ಟಿದ್ದೀವಿ. ಪ್ರತಿದಿನ ನಿಮಗೆ ಮನವಿ ಕೊಟ್ಟಾಗೆಲ್ಲ ನಾಳೆ ಬಿಡ್ತೀನಿ, 1 ವಾರದಲ್ಲಿ ಆರ್ಡರ್ ಕಾಪಿ ಕೊಡ್ತೀನಿ, ಮುಂದಿನ ವಾರ ಮುಂದಿನ ತಿಂಗಳು ಹಿಂಗೆ ಹೇಳ್ಕೊಂಡು 5 ತಿಂಗಳಾಯ್ತು. 5 ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿ. ಇವರೆಲ್ಲ 7-8 ವರ್ಷದಿಂದ ಓದ್ಕೊಂಡ್ ಬಂದಿರೋದು. ಬೇರೆ ಎಕ್ಸಾಮ್ ಬರೆಯೋಕೆ ಅಂತಂದ್ರೆ ಅವರಿಗೆ ಏಜ್ ಲಿಮಿಟ್ ಇಲ್ಲ. ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಓದ್ಬಿಟ್ಟು ಎಕ್ಸಾಮ್ ಪಾಸ್ ಆಗಿದ್ದಾರೆ. ಅವರಿಗೆ ಈ ಕೂಡಲೇ ಆರ್ಡರ್ ಕಾಪಿ ಕೊಟ್ಟು ಟ್ರೈನಿಂಗ್ ಕಲ್ತ್ಕೊಳ್ಳಿ. ನೋಡಿ, ಇಷ್ಟೆಲ್ಲ ಕಷ್ಟಪಟ್ಟು ಪ್ರತಿಭಟನೆ ಮಾಡಿ ನಿಮಗೆ ಇನ್ನೂ ಯಾವ ರೀತಿ ಬೇಡ್ಕೊಬೇಕು ಹೇಳಿ. ಎಲ್ಲರೂ ಕೈ ಖಾಲಿ ಬಿಡಬೇಕಾಗುತ್ತೆ. ನಿಮ್ಮ ಮಕ್ಕಳಿಗೆ ರಾಜಕಾರಣಿ ಮಾಡಬೇಕು, ಟಿಕೆಟ್ ತರಬೇಕು, ಲೋಕಸಭಾ MP ಮಾಡಬೇಕು, ರಾಜ್ಯಸಭಾ MP ಮಾಡಬೇಕು. ಆದ್ರೆ ಇಲ್ಲಿರ್ತಕ್ಕಂಥ ಬಡವರು ವಿದ್ಯಾರ್ಥಿಗಳ ಬಗ್ಗೆ ನಿಮ್ಗೆ ಕಿಂಚಿತ್ ನಾಚಿಕೆ, ಮಾನ ಮರ್ಯಾದೆ ಇಲ್ಲಿರ್ತಾರ ನಮ್ಮನ್ನ ವರ್ತಿಸ್ತಾ ಇದ್ದೀರಿ. ಫಾರಿನ್, ಅಮೆರಿಕಾ, ದುಬೈದಾಗ ಕಳಿಸ್ತೀರಿ, ಬಡವ್ರ ಮಕ್ಳಿಗೆ ಗೊತ್ತಿಲ್ಲ ನಿಮ್ಗ. ಏನ್ರಿ ದಿನಕ್ಕೂ ಸುಳ್ಳು ಭರವಸೆ ಕೊಡ್ತೀರಿ, ಸುಳ್ಳು ಹೇಗೆ ಕೇಳ್ತೀರಿ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಗೆ ಸವಾಲನ್ನ ಹಾಕ್ತಾ ಇದ್ದೀನಿ. ತಾಕತ್ತಿದ್ರೆ, ನಿಮಗ್ ತಾಕತ್ತಿದ್ರೆ, ದಮ್ಮಿದ್ರೆ ಪ್ರಪಂಚದಲ್ಲಿ ಮತ್ತೊಂದು ನೇಪಾಳವನ್ನ ಸೃಷ್ಟಿ ಮಾಡಬೇಡಿ. ಯಾಕಂದ್ರೆ ವಿದ್ಯಾರ್ಥಿಗಳ ಶಕ್ತಿ ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಮೀರಿಸುವಷ್ಟು ಶಕ್ತಿ ಇದೆ ಅಂತ ಹೇಳ್ತೀವಿ. ಬಿಟ್ಟಿ ಭಾಗ್ಯ ಏನು ಬೇಡ, ವಿದ್ಯಾರ್ಥಿ ಜೀವನಕ್ಕ ದಾರಿ ದೀಪ ಆಗೋದ್ ಕೊಡ್ರಿ. ಬಿಟ್ಟಿ ಭಾಗ್ಯ ತಗೊಂಡು ಏನ್ ಮಾಡ್ಬೇಕ್ರಿ? ನೀವು ಬರ್ರಿ ನಮ್ಮ ಮನೆಗೆ, ನಾಳೆ ನಿಮ್ಗೆ 4 ಸಾವಿರ ಕೊಡ್ತೀನಿ. ನಮ್ಮ ಮನೆ ಬಂದು ಕುಂಡ್ರೆ 6 ವರ್ಷ ಆಗಿದೆ, ಯಾವುದು ನೇಮಕಾತಿ ಆಗಿಲ್ಲ. ನೀವು ಪ್ರಾರಂಭ ಮಾಡಿಲ್ಲ ಅಂತಂದ್ರೆ ನಮ್ಮ ರಾಜ್ಯ ಇನ್ನೊಂದು ನೇಪಾಳ ಆಗೋದು ಬೇಡ. ರಾಜ್ಯದಲ್ಲಿರುವ 2,76,386 ಹುದ್ದೆಗಳು, ಖಾಲಿ ಹುದ್ದೆಗಳು ಈ ಕೂಡಲೇ ವಯೋಮಿತಿ ಹೆಚ್ಚಿಸಿ ನೇಮಕಾತಿ ಪ್ರಾರಂಭಿಸಬೇಕು. ನೀವು ಎಲ್ಲಿವರೆಗೂ ಪ್ರಾರಂಭಿಸಲ್ವೋ ಅಲ್ಲಿವರೆಗೂ ಈ ಹೋರಾಟ ನಿಲ್ಲಲ್ಲ. ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಮಗೆ ನಿಮ್ಮ ಮನೆಯಿಂದ ಏನ್ ಕೇಳ್ತಾ ಇಲ್ಲ. ನಾವು ಪೇ ಮಾಡ್ತಾ ಇರೋ ಟ್ಯಾಕ್ಸ್ ಬನ್ನಿ, ನಾವು ಪೇ ಮಾಡ್ತಾ ಇರೋ ಟ್ಯಾಕ್ಸ್ ಬನ್ನಿ ಪೇ ಮಾಡಲಿ. ನಿಮ್ಮ ಮನೆ ಮಠ ಮಾರ್ಬಿಟ್ಟು ನಮಗೆ ನೇಮಕಾತಿ ಮಾಡಿ ಅಂತ ಕೇಳ್ತಾ ಇಲ್ಲ. ನಾವು ಪೇ ಮಾಡ್ತಾ ಇರೋ ಟ್ಯಾಕ್ಸ್ ಬನ್ನಿಂದ ನೀವು ನೇಮಕಾತಿ ಪ್ರಾರಂಭಿಸಿ.